ಹಾಯ್ ಎವ್ರಿವನ್. ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಸ್ಕೀಮು ಅನೌನ್ಸ್ ಆಗಿದೆ. ಅದರ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ನಾನೀಗ ಅಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಸ್ಕೀಮ್ಗೆ ಅರ್ಹರಾಗಿರುವಂಥ ವಿದ್ಯಾರ್ಥಿಗಳು SLC ಉತ್ತೀರ್ಣರಾಗಿರಬೇಕು ಕನಿಷ್ಠ ಅಂದರು. ಅದು ಬಿಟ್ಟರೆ PUC ಇರ್ಬೋದು ಅಥವಾ ಡಿಗ್ರಿ, ಮಾಸ್ಟರ್ ಡಿಗ್ರಿ ಇನ್ಕ್ಲೂಡಿಂಗ್ ITI ಸ್ಟೂಡೆಂಟ್ಸ್ ಆಲ್ಸೋ ಈ ಒಂದು ಸ್ಕಾಲರ್ಶಿಪ್ಪಿಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ. ಈ ಒಂದು ಅಪ್ಲಿಕೇಶನ್ನು ಆನ್ಲೈನ್ ಮೋಡ್ ಇರೋದಿಲ್ಲ, ಆಫ್ಲೈನ್ ಮೋಡ್ ಇರುತ್ತೆ. ಹಾಗಾಗಿ ಈ ಒಂದು ಅಪ್ಲಿಕೇಶನ್ ನೀವು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಪ್ರಿಂಟಿಂಗ್ ಪ್ರೆಸ್ಸಿಂದ ಕೊಡೋಂಥದ್ದನ್ನ ಇದನ್ನು ತಗೊಳ್ಳೋಂಗಿಲ್ಲ. ಅಫಿಷಿಯಲ್ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಸೈಬರ್ ಸೆಂಟರ್ಗಳಲ್ಲಿ ಸಿಗ್ತವೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಒಂದು ಪ್ರಿಂಟೌಟ್ನ ತಗೋಬೋದಾಗಿರುತ್ತೆ. ಆ ಒಂದು ರೀತಿಯಾದಂಥ ಅಪ್ಲಿಕೇಶನ್ ಫಾರ್ಮ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಫಿಲ್ ಮಾಡೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈಗ ಮೊದಲು ಫಿಲ್ ಮಾಡೋಕ್ಕಿಂತ ಮುಂಚೆ ನೀವು ಮೊದಲನೇ ರೈಟ್ ಸೈಡಲ್ಲಿ ನೋಡ್ಬೋದು, ಇಲ್ಲಿ ನಿಮ್ದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಹಾಕಬೇಕಾಗಿರುತ್ತೆ. ಫೋಟೋವನ್ನು ಹಾಕ್ಬಿಟ್ಟು ಆ ಫೋಟೋ ಮೇಲೆ ಅಟಾಸ್ಟೆಡ್ ಮಾಡಬೇಕು. ಅಂದರೆ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರ ಸೀಲನ್ನು ಆ ಒಂದು ಫೋಟೋ ಮೇಲೆ ಹೊಡಿಬೇಕಾಗಿರುತ್ತೆ. ಅದಾದ ನಂತರ ಉಳಿದಂತೆ ಇತರೆ ಮಾಹಿತಿ ಅಂದರೆ ಅಪ್ಲಿಕೇಶನಲ್ಲಿ ನಿಮ್ಮ ನೇಮು ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀಬೇಕು. SLC ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಇರುತ್ತೋ ಅದೇ ರೀತಿ ಡೇಟ್ ಆಫ್ ಬರ್ತ್ ಬರೀಬೇಕಾಗುತ್ತೆ. ನ್ಯಾಷನಾಲಿಟಿ ಇಂಡಿಯನ್ ಅಂತ ಬರೀಬೇಕಾಗುತ್ತೆ. ಫಾದರ್ ಅಥವಾ ಗಾರ್ಡಿಯನ್ಸ್ ನೇಮ್ ಬರೀಬೇಕು. ಅಡ್ರೆಸ್ಸು ನೀವಿರಂಥ ಪ್ರೆಸೆಂಟ್ ಅಡ್ರೆಸ್ ಬರೀಬೇಕಾಗುತ್ತೆ. ಮೊಬೈಲ್ ನಂಬರು, ಮೇಲ್ ID. ನಂತರ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಅಥವಾ ವಿಡೋ ಅಥವಾ ವಾರ್ಡ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನು ಅಥವಾ ಬಿಲಾಂಗಿಂಗ್ ಟು BPL ಫ್ಯಾಮಿಲಿ, ಈ ನಾಲ್ಕರಲ್ಲಿ ಯಾವುದು ಅಂದ್ಬಿಟ್ಟು ಸ್ಪೆಸಿಫೈ ಮಾಡಬೇಕು. BPL ಫ್ಯಾಮಿಲಿ ಆಗಿರೋ BPL ಅಂತ, ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರೋ ಎಕ್ಸ್ ಸರ್ವಿಸ್ ಮ್ಯಾನ್ ಮೆಂಬರ್ ಆಫ್ ಫ್ಯಾಮಿಲಿ ಅಂತ. ಸೊ ಅದನ್ನು ನೀವು ಸ್ಪೆಸಿಫೈ ಮಾಡಿ ಬರೀಬೇಕಾಗಿರುತ್ತೆ. ಅದಾದ ನಂತರ ಪೇರೆಂಟ್ಸ್ ಆಕ್ಯುಪೇಷನ್, ನಿಮ್ಮ ತಂದೆ ಅಥವಾ ತಾಯಿ ಯಾವ ಒಂದು ಕೆಲಸವನ್ನ ಮಾಡ್ತಾರೆ ಅಂತ ಬರೀಬೇಕು. ನಂತರ ಸರ್ಕಾರದಿಂದ ಕೊಟ್ಟಿರುವಂತಹ ಗಣಕೀಕೃತ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇರುವಂತಹ ವಾರ್ಷಿಕ ಆದಾಯ ಎಷ್ಟು ಅನ್ನೋದು ನೀವು ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಅದಾದ ನಂತರ ನೀವೀಗ PUC ಓದ್ತಿದ್ರೆ ಅದ್ರ ಹಿಂದೆಗಡೆ ಪರ್ಟಿಕ್ಯುಲರ್ಸ್ ಆಫ್ ಲಾಸ್ಟ್ ಎಕ್ಸಾಮಿನೇಷನ್ ಪಾಸ್ಟ್, ಅಂದ್ರೆ ನೀವು SLC ಪಾಸ್ ಆಗಿರ್ತಿರಲ್ಲ, ಆ ಒಂದು SLC ಪಾಸ್ ಆದಾಗ ನಿಮಗೆ ಬಂದಿರುವಂತಹ ಮಾರ್ಕ್ಸ್ ಅಪ್ಲೈಡ್, ಗ್ರಾಸ್ ಟೋಟಲ್ ಎಷ್ಟು, ಪರ್ಸೆಂಟೇಜ್ ಎಷ್ಟು ಅನ್ನೋದನ್ನ ಸ್ಪೆಸಿಫೈ ಮಾಡಿ ಬರೀಬೇಕು. ನಂತರ ಕೋರ್ಸ್ ಅಂಡ್ ಸೆಮಿಸ್ಟರ್, ಇಯರ್ ವಿಚ್ ಸ್ಟಡಿಂಗ್ ಅಟ್ ಪ್ರೆಸೆಂಟ್, ಈಗ ನೀವು ಓದ್ತಾ ಇರೋಂತಹ ಕೋರ್ಸು ಯಾವುದು, ಎಷ್ಟನೇ ಸೆಮಿಸ್ಟರ್ ಅಥವಾ ಯಾವ ಇಯರ್ ಅಂತ ನೀವು ಬರೀಬೇಕು. ಈಗ PUC ಓದ್ತಾ ಇರೋರಿಗೆ ಅದು ಡ್ಯೂರೇಷನ್ ಕೋರ್ಸ್ 2 ಇರುತ್ತೆ. ಡಿಗ್ರಿ ಓದ್ತಾ ಇರೋದಾದ್ರೆ ಅದು ಡ್ಯೂರೇಷನ್ ಕೋರ್ಸ್ 3 ಇರುತ್ತೆ. ನೀವು ಯಾವ್ದು ಓದ್ತೀವಿ ಅಂತ ನೋಡ್ಕೊಳ್ಳೋದನ್ನ ಫಿಲ್ ಮಾಡಬೇಕಾಗುತ್ತೆ. ನಂತರ ಎಕ್ಸಾಮಿನೇಷನ್ ಡೇಟು ಈಗ ಸ್ವಲ್ಪ ಕೋವಿಡ್ ಕಾರಣ ಸ್ವಲ್ಪ ವೇರಿ ಆಗಿರುತ್ತೆ. ಸೊ ನೀವು ಮಂತ್ ಅಂಡ್ ಇಯರ್ನ ಒಂದು ಎಕ್ಸ್ಪೆಕ್ಟೆಡ್ ಮಂತ್ ಅಂಡ್ ಇಯರ್ ನೀವು ಬರೀಬಹುದಾಗಿರುತ್ತೆ. ಕಾಲೇಜಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅದರ ನಂತರ ನೀವೀಗ ಪ್ರೆಸೆಂಟ್ ಸ್ಟಡಿ ಮಾಡ್ತಾ ಇರೋಂತಹ ಕಾಲೇಜ್ ಕಂಪ್ಲೀಟ್ ಅಡ್ರೆಸ್ ಅನ್ನ ಬರೀಬೇಕಾಗುತ್ತೆ. ಟೋಟಲ್ ಫೀಸ್ ಪರ್ ಇಯರ್, ನೀವು ಈ ಒಂದು ವರ್ಷಕ್ಕೆ ಎಷ್ಟು ಫೀಸ್ ಅನ್ನ ಕಟ್ಟಬೇಕಾಗಿದೆ ಅಥವಾ ಕಟ್ತಿದ್ದೀರಾ ಅನ್ನೋದಕ್ಕೆ ಒಂದು ಫೀಸ್ ರೆಸಿಪ್ಟ್ ಅನ್ನ ಕೊಟ್ಟಿರ್ತಾರೆ ಕಾಲೇಜ್ನವರು. ಆ ಒಂದು ಫೀಸ್ ರೆಸಿಪ್ಟ್ ಅಲ್ಲಿ ಎಷ್ಟಿರುತ್ತೆ ಅದನ್ನ ಇಲ್ಲಿ ನೀವು ಸ್ಪೆಸಿಫೈ ಮಾಡಿ ಬರೀಬೇಕಾಗಿರುತ್ತೆ. ನಂತರ ಇದಕ್ಕೂ ಮುಂಚೆ ನೀವೇನಾದ್ರೂ ಜಿಂದಾಲ್ ಸ್ಕಾಲರ್ಶಿಪ್ ಅನೌನ್ಸ್ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದಿದ್ರೆ ಎಸ್ ಅಂತ ಹಾಕಿ ಅದ್ರ ರೆಫರೆನ್ಸ್ ನಂಬರ್ ಕೊಡ್ಬೇಕಾಗುತ್ತೆ. ಹಾಕಿಲ್ಲ ಅಂತಾರೆ ನೋ ಅಂತ ಬರೀಬೇಕಾಗುತ್ತೆ. ಅದು ಬಿಟ್ರೆ ನೀವು ಹಾಸ್ಟೆಲ್ ಇದ್ರೆ ಅಥವಾ PG ಇದ್ರೆ ಅದ್ರ ಬಗ್ಗೆ ನೀವು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡಬೇಕಾಗುತ್ತೆ. ಅಂದ್ರೆ ಆ PG ಇರೋರಿಗೆ ಮತ್ತೆ ಹಾಸ್ಟೆಲ್ ಇರೋದಾದ್ರೆ ಸ್ವಲ್ಪ ಪ್ರಿಯಾರಿಟಿ ಕೊಡ್ಬೋದು ಅನ್ನೋದು ನನ್ನ ಅನಿಸಿಕೆ. ನಂತರ 14ನೇ ಪಾಯಿಂಟು, ಆರ್ ಯು ಗೆಟಿಂಗ್ ಎನಿ ಸ್ಟಿಪೆಂಡ್ ಸ್ಕಾಲರ್ಶಿಪ್ ಫ್ರಮ್ ಎನಿ ಅದರ್ ಸೋರ್ಸಸ್, ಅಂದ್ರೆ ನೀವು ಬೇರೆ ಯಾವ್ದಾರ ಮೂಲಗಳಿಂದ ನಿಮಗೆ ಸ್ಕಾಲರ್ಶಿಪ್ ಬರ್ತಿದ್ಯಾ, ಇದ್ರೆ ಯಾವ್ದು ಅಂತ ಸ್ಪೆಸಿಫೈ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ನಂತರ ಹ್ಯಾವ್ ಯು ಅಪ್ಲೈಡ್ ಆರ್ ಗೆಟಿಂಗ್ ಎನಿ ಸ್ಕಾಲರ್ಶಿಪ್ ಫ್ರಮ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇನ್ ಯುವರ್ ಸ್ಟೇಟ್, ನೋ ಅಂತ ಅಪ್ಲೈ ಮಾಡಿ. ಯಾಕಂದ್ರೆ ಸಾಮಾನ್ಯವಾಗಿ ಬರ್ತಿರಲ್ಲ, ಹಾಕಿರೋ ಇದ್ರೆ ಎಸ್ ಅಂತ ಹಾಕಿ ಯಾವ್ದಂತ ಎಷ್ಟು ಬರುತ್ತೆ ಅಂತ ಮೆನ್ಷನ್ ಮಾಡಿ. ಆ ಸ್ಕಾಲರ್ಶಿಪ್ ಅಮೌಂಟ್ ರಿಕ್ವೈರ್ಡ್ ಎಷ್ಟು ಬೇಕು ಅನ್ನೋದನ್ನ ಅಲ್ಲಿ ಹಾಕಿ, ಹಂಗಂತ ಜಾಸ್ತಿನೂ ಹಾಕಕ್ ಹೋಗ್ಬೇಡಿ. ಯಾಕೆಂದ್ರೆ ಅಲ್ಲಿ ವೆಬ್ಸೈಟ್ ಅಲ್ಲಿ ಅಧಿಕೃತವಾಗಿ ಕೊಟ್ಟಿದ್ರೆ ಎಷ್ಟೆಷ್ಟು ಕೊಡ್ತಾರೆ ಅಂತ. ನಂತರ ನಿಮ್ಮ ಡೀಟೇಲ್ಸ್ ಆಫ್ ದ ಬ್ಯಾಂಕ್ ಅಕೌಂಟು, ನಿಮ್ದು ಓನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇರಬೇಕು, ಯಾವ ಬ್ರಾಂಚ್ ಅಂತ ಮೆನ್ಷನ್ ಮಾಡಬೇಕು, ಅಡ್ರೆಸ್ ಮೆನ್ಷನ್ ಮಾಡಬೇಕು, ಮತ್ತೆ ಬ್ಯಾಂಕ್ IFSC ಕೋಡ್ ನ ನೀಟಾಗಿ ಬರೀಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ಅಕೌಂಟ್ ನಂಬರು IFSC ಕೋಡ್ ನೆಲ್ಲ ನೀಟಾಗಿ ಬರೀಬೇಕಾಗುತ್ತೆ. ಇದಿಷ್ಟು ಅಪ್ಲಿಕೇಶನ್ ನೀವು ಸ್ಟೂಡೆಂಟ್ಸ್ ಫಿಲ್ ಮಾಡಬೇಕಾಗಿರುವಂಥದ್ದು. ಅದರ ನಂತರ ನೀವು ಪ್ರಿನ್ಸಿಪಲ್ ಅಥವಾ ಹೆಡ್ ರಿಪೋರ್ಟ್ ರೆಕಮೆಂಡೇಶನ್ ಇರ್ಬೇಕು. ಅಂದ್ರೆ ಆ ಒಂದು ಕಾಲೇಜಲ್ಲಿ ನೀವು ಎಷ್ಟು ಜನ ಓದ್ತೀರ, ಟೋಟಲ್ ನಂಬರ್ ಆಫ್ ಸ್ಟ್ರೆಂತ್ ಇನ್ ದ ಕಾಲೇಜ್ ಎಷ್ಟು ಅಂತ ಸ್ಪೆಸಿಫೈ ಮಾಡಬೇಕು. ಟೋಟಲ್ ಫೀಸ್ ಪರ್ ಇಯರ್ ಇನ್ ರುಪೀಸ್ ಅನ್ನೋದನ್ನ ಮೆನ್ಷನ್ ಮಾಡಿ ಕಾಲೇಜ್ ಪ್ರಿನ್ಸಿಪಲ್ ಅಥವಾ
ಆ ಒಂದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಯಾರಿರ್ತಾರೆ ಅವ್ರ ಕಡೆಯಿಂದ ಫಿಲ್ ಮಾಡಿಸ್ಬೇಕು. ನಂತರ ಇಲ್ಲಿ ಕಾಣ್ತಾ ಇರೋದ್ರಲ್ಲಿ ಸಿಗ್ನೇಚರ್ ಆಫ್ ಸ್ಕೂಲ್ ಆರ್ ಕಾಲೇಜ್ ಆರ್ ITI ಪ್ರಿನ್ಸಿಪಲ್ ವಿತ್ ಸೀಲ್ ಅಂಡ್ ಸಿಗ್ನೇಚರ್ ಎರಡನ್ನೂ ಕೂಡ ಹಾಕ್ಸ್ಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಜೊತೆ ನೀವು ಯಾವ್ಯಾವ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ಮೆಂಟ್ ಮಾಡಬೇಕು ಅನ್ನೋದು ಇಲ್ಲಿ ಒಂದು ಅಧಿಕೃತವಾಗಿ ಇಲ್ಲಿ ಕಾಣಿಸ್ತಾ ಇದೆ. ದಯವಿಟ್ಟು ಅದನ್ನ ಗಮನವಿಟ್ಟು ಓದ್ಕೊಳ್ಳಿ. ಅದಾದ ನಂತರ ನೀವೇನಾದ್ರೂ ಸರ್ಟಿಫಿಕೇಟ್ ರಿಗಾರ್ಡಿಂಗ್ ಆನ್ಯುವಲ್ ಫೀಸ್ ಫ್ರಮ್ ಕಾಲೇಜ್ ಪ್ರಿನ್ಸಿಪಲ್, authorized professor, lecturer for students studying in following course ಅಂದ್ರೆ ಈ ಒಂದು ಕೋರ್ಸ್ಗಳಲ್ಲಿ ಯಾರು ಇರ್ತಾರ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಈ ಕೋರ್ಸ್ ಆಗಿರೋರು. ಹಾಗಾಗಿ ಇಲ್ಲಿ 10+2 PUC, ITI, BA, BCom, BSc, BBA, BVM, BSc AG, BVSc, MA, MCom, MSc, MCA, MBA, MSc, AG, MVSc, MLib ಈ ಎಲ್ಲ ಕೋರ್ಸ್ಗಳ ಅಪ್ಲಿಕೇಶನ್ ನ ಹಾಕಬಹುದಾಗಿದೆ. ಸೊ the annual fees of the student including all fees is rupees. ಇದು ಕಾಲೇಜ್ ಪ್ರಿನ್ಸಿಪಲ್ ಕಡೆಯಿಂದ ಫಿಲ್ ಮಾಡಿಸ್ಕೋಬೇಕಾಗಿದೆ. ಅದ್ರ ಮಾಡಿಸಿದ ನಂತರ ಅಲ್ಲಿ ಅಗೈನ್ ಮತ್ತೊಂದು ಸೀಲ್ ಮತ್ತು ಸಿಗ್ನೇಚರ್ನ ಹಾಕ್ಸ್ಕೋಬೇಕಾಗುತ್ತೆ ಅನ್ನೆಕ್ಸ್ಚರ್ 7 ಅಲ್ಲಿ. ದೆನ್ ನೆಕ್ಸ್ಟ್ ಡಿಕ್ಲರೇಷನ್ ಫ್ರಮ್ ದ ಸ್ಟೂಡೆಂಟ್ ಅಬೌಟ್ ನಾಟ್ ಗೆಟಿಂಗ್ ಸ್ಕಾಲರ್ಶಿಪ್ ಫ್ರಮ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎನಿ ಅದರ್ ಸೋರ್ಸಸ್. ಸೊ ಈ ಅನ್ನೆಕ್ಸ್ಚರ್ 11th ಬಂದು ನೀವು ಮೈನಾರಿಟಿ ಕ್ಯಾಟಗರಿಗೆ ಬಂದು ಮೈನಾರಿಟಿಯಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಸ್ಕಾಲರ್ಶಿಪ್ ಬರ್ತಿಲ್ಲ ಅನ್ನೋದನ್ನ ಸರ್ಟಿಫೈ ಮಾಡೋಕ್ಕೋಸ್ಕರ. ನೆಕ್ಸ್ಟ್ ಇದು ಕೋರ್ಸಸ್ಸು PG ಕೋರ್ಸ್ಗಳು ಇರ್ತವೆ. BE, BTech, BE ಆರ್ಕಿಟೆಕ್ಚರ್, MBBS, BDS ಇವನ್ ಮಾಡ್ತಾ ಇರೋಂಥವ್ರಿಗೆ ಮೆರಿಟ್ ಕೋಟಾದಲ್ಲ, ದಟ್ ಮೀನ್ಸ್ ಗೌರ್ಮೆಂಟ್ ಕೋಟಾದಲ್ಲಿ ನಿಮ್ಗೆ ಸೀಟ್ ಸಿಕ್ಕಿದ್ಯಾ ಅಥವಾ ಮ್ಯಾನೇಜ್ಮೆಂಟ್ ಕೋಟಲ್ಲಿ ನೀವು ಓದ್ತಿದ್ರ ಅನ್ನೋದನ್ನ ಸ್ಪೆಸಿಫೈ ಮಾಡಬೇಕು. ಮ್ಯಾನೇಜ್ಮೆಂಟ್ ಕೋಟ ಆದರೆ ನನ್ನ ಅನಿಸಿಕೆ ಪ್ರಕಾರ ಸ್ವಲ್ಪ ಸ್ಕಾಲರ್ಶಿಪ್ ಹೆಚ್ಚಿಗೆ ಬರ್ಬೋದು. ಹಾಗಾಗಿ ಅದನ್ನ ಸ್ಪೆಸಿಫೈ ಮಾಡೋದಕ್ಕೆ ಕೇಳಿದ್ದಾರೆ. ನೆಕ್ಸ್ಟು ಇದು ಸ್ಟೂಡೆಂಟ್ ಹಾಸ್ಟೆಲ್ ಅಲ್ಲಿ ಇದ್ರೆ ಆ ವಾರ್ಡನ್ ಕಡೆಯಿಂದ ನೀವು ಫಿಲ್ ಮಾಡಿಸ್ಕೊಬೇಕಾಗಿರುತ್ತೆ. ಅನ್ನೆಕ್ಸ್ಚರ್ 4th ಬಂದು ದೆನ್ ಅನ್ನೆಕ್ಸ್ಚರ್ 9th ಬಂದು ಈಗ ಎಷ್ಟೊಂದು ವಿದ್ಯಾರ್ಥಿಗಳು ಬಾಡಿಗೆ ಮನೆಯಲ್ಲಿ ಇರ್ತೀರಾ. ಆ ಬಾಡಿಗೆ ಮನೆಯಲ್ಲಿ ಅಂದ್ರೆ ರೆಂಟೆಡ್ ಹೌಸ್ ಅಲ್ಲಿ ಇರ್ತೀರಾ. ಆ ರೆಂಟೆಡ್ ಹೌಸ್ ಓನರ್ ಏನಿರ್ತಾರೆ ಆ ಓನರ್ ಕಡೆಯಿಂದ ನೀವು ಇದನ್ನ ನೀವೇ ಫಿಲ್ ಮಾಡಿ ಆ ಓನರ್ ಕಡೆಯಿಂದ ನೀವು ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡಿರೋ ಕಾಪಿಯನ್ನು ಕೂಡ ನೀವು ಈ ಒಂದು ಅಪ್ಲಿಕೇಶನ್ ಜೊತೆ ಹಾಕ್ಬೇಕಾಗಿರುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ಗಳ ಜೊತೆಗೆ ಈ ಒಂದಷ್ಟು ಸರ್ಟಿಫಿಕೇಟ್ಸ್ಗಳು SSLC ಮಾರ್ಕ್ಸ್ ಕಾರ್ಡ್, ನೀವು PUC ಓದ್ತೀರಾ ಅಥವಾ ಪ್ರೀವಿಯಸ್ ಇಯರ್ ಕೋರ್ಸ್ ಯಾವ್ದು ಮಾಡಿದ್ರೆ ಅದ್ರದ್ದು ಮಾರ್ಕ್ಸ್ ಕಾರ್ಡ್ ಹಾಕ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ಈ ಒಂದು ಅನ್ನೆಕ್ಸ್ಚರ್ 9th ಅಲ್ಲಿರೋಂಥ ರೆಂಟೆಡ್ ಹೌಸ್ ಅಲ್ಲಿ 9th ಅಲ್ಲಿ ಹಾಕ್ಬೇಕಾಗಿರುತ್ತೆ. ಈ ಎಲ್ಲವನ್ನ ಫಿಲ್ ಮಾಡಿ ಅಫಿಷಿಯಲ್ ಅಡ್ರೆಸ್ ಕೊಟ್ಟಿದ್ದಾರೆ. ಆ ಅಫಿಷಿಯಲ್ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗಿರುತ್ತೆ. ಕರ್ನಾಟಕ, ಆಂಧ್ರ, ಕೇರಳ, ತಮಿಳುನಾಡು, ಪುದುಚೇರಿ, ಗೋವಾ, ದಾದ್ರಾ ನಗರ್ ಹವೇಲಿ ಈ ಎಲ್ಲ ಒಂದು ಸ್ಟೇಟ್ಸ್ ಇಂದ ಅಪ್ಲಿಕೇಶನ್ ಹಾಕೋರು ಇಲ್ಲಿ ತುಮಕೂರು ರೋಡ್, ದ ಟ್ರಸ್ಟಿ ಆಫ್ ಜಿಂದಾಲ್ ನಗರ್, ತುಮಕೂರು ರೋಡ್ ಈ ಒಂದು ಅಡ್ರೆಸ್ಗೆ ನೀವು ಇದನ್ನ ಹಾಕ್ಬೇಕಾದ್ರೆ ಇದ್ರ ಅಫಿಷಿಯಲ್ ಆಗಿರೋಂಥ ಅಡ್ರೆಸ್ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಇದೆ. ತಾವು ಇದನ್ನ ನೋಡ್ಬೋದು. ಈ ಒಂದು ಇನ್ಫಾರ್ಮೇಶನ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.